ಸನ್ಮಾನ್ಯ ಬಂಧುಗಳೇ, ಒಂದು ನಿಮಿಷ ಎಲ್ಲ ಸನ್ಮಾನ್ಯ ಬಂಧುಗಳೇ, ಇವತ್ತು ಮಾಡಿದ್ದು ಯಾರು ಕೂಡ ನಾವು ಆರ್ಗನೈಸ್ ಮಾಡಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಮನದಲ್ಲಿ ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಈ ರಾಷ್ಟ್ರದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಹಾಗೂ ಪ್ರತಿಭಟನಾ ನಿರತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಬ್ರಹ್ಮಗಿರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಕರಣದ ಕುರಿತು ನ್ಯಾಯಸಮ್ಮತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪ್ರತಿಭಟನೆ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆ ನಡೆಸಲು ಮುಂದಾದ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ತಡೆದರು. ಈ ವೇಳೆ ರಸ್ತೆ ತಡೆಗೆ ಯತ್ನಿಸಿದ ಹಲವಾರು ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಘಟನೆಯಿಂದ ಬ್ರಹ್ಮಗಿರಿ ವೃತ್ತದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ವಾಹನ ಸಂಚಾರಕ್ಕೂ ಅಲ್ಪ ಪ್ರಮಾಣದ ವ್ಯತ್ಯಯ ಉಂಟಾಯಿತು. ನಂತರ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಪ್ರತಿಭಟನೆಯಲ್ಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಅವರಿಗೆ ಸಹಾನುಭೂತಿ ಬುದ್ಧಿ ತೋರಿಸಿದ ಅವರ ಪ್ರಧಾನಿಯವರ ಮನೆ ಮಂದಿಗೆ ಓಡಿಸಿ ಅವರನ್ನು ಇವತ್ತು ಬಂಧಿಸಿ ಅಂತ ಒಂದು ದೌರ್ಜನ್ಯವನ್ನು ಇವತ್ತು ಇಡೀ ರಾಷ್ಟ್ರದ ಯುವಕರು ಎಲ್ಲ ನಾಯಕರು ಇವತ್ತು ಪ್ರತಿಭಟಿಸುತ್ತಿದ್ದಾರೆ. ಆ ಮುಖಾಂತರ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಪ್ರತಿಭಟನೆ ಮಾಡಿದ್ರೆ ಈ ಜಿಲ್ಲೆಯ ಪ್ರತಿ ಸೋರಿಕೆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಸಮಯದ ಅವಕಾಶ ಲೋಕಸಭಾ ಅಧ್ಯಕ್ಷರು ಕೊಡ್ತಾ ಇಲ್ಲ, ನಮ್ಮ ಸರ್ಕಾರ ಕೂಡ ಅದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ಅದನ್ನ ಕಂಡಂತ ಇವತ್ತು ಏನು ಜಂತರ್ ಮಂತರ್ನಲ್ಲಿ ನಡೆಯತಕ್ಕಂತ ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ಒಬ್ಬ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿರತಕ್ಕಂತ ಈ ದೇಶದಕ್ಕೋಸ್ಕರ ಹಲವಾರು ತ್ಯಾಗಗಳನ್ನು ಮಾಡಿರ್ತಕ್ಕಂತ ವ್ಯಕ್ತಿಯನ್ನ ಇವತ್ತು 19 ದಿವಸಗಳ ನಂತರ ಅವ್ರು ಮಾಡಿದಂತ ಉಪವಾಸದ ಸಂದರ್ಭದಲ್ಲಿ ಬಲವಂತವಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸತಕ್ಕಂತ ಒಂದು ಕೆಲಸವನ್ನ ಮಾಡಿ ಇವತ್ತು ಹೈಕೋರ್ಟ್ ಕೂಡ ಮಧ್ಯಪ್ರವೇಶವನ್ನ ಮಾಡಿ ಅವರಿಗೆ ಸರಿಯಾದ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ದಿಲ್ಲಿ ಹೈಕೋರ್ಟ್ ಕೂಡ ಹೇಳಿದೆ. ಇದೆಲ್ಲರ ಮಧ್ಯದ ಖಂಡನೆಗೆ ಅರ್ಹವಾಗಿದೆ. ಇವತ್ತು ಈ ರೀತಿಯ ಒಂದು ದೌರ್ಜನ್ಯ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ನಡೆಯಲಿಲ್ಲ. ಇವತ್ತು ಇಂಥ ಒಂದು ದೌರ್ಜನ್ಯ ದೇಶದಲ್ಲಿ ನಡೆದು ಹೋಗಿದೆ. ಈ ಕೃತ್ಯಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಆ ವಿದ್ಯಾರ್ಥಿ ಮಾತ್ರವಲ್ಲ, ಈ ರಾಜೀನಾಮೆಯನ್ನ ಕೊಡುವುದರ ಮೂಲಕ ಆ ಪ್ರತಿಭಟನಾನಿರತರಿಗೆ, ಈ ದೇಶದ ಯುವಕರಿಗೆ ಅವರು ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಕೂಡ ಒತ್ತಾಯಿಸುವುದರ ಜೊತೆಯಲ್ಲಿ ಈ ರೀತಿಯ ಒಂದು ದೌರ್ಜನ್ಯ ನಮ್ಮ ಸಂಸದರು ಮೊನ್ನೆ ಕೆಲವು ದಿನಗಳ ಹಿಂದೆ ಮಾತಾಡಿದ್ದು ನೆನಪು ಬಂತು. ಈ ನಮ್ಮ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಗುವಾಗ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳ್ತಾರೆ, ಕಾಕ್ರೋಚ್ಗಳಿಗೆ ಹೆದರುವ ಸಮಯ ಇದೆಲ್ಲ ಅಂತ ಅವರು ಮಾತಾಡ್ತಾರೆ. ಬಹುಶಃ ನಿನ್ನೆ ಒಂದು ವೇಳೆ ಈ ರೀತಿಯ